ಎಲ್ಲರಿಗೂ ನಮಸ್ಕಾರ. ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ಇವತ್ತು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಗೆ ಶೇರ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇನ್ಯಾಕ್ ತಡ, ಸಿಂಪಲ್ ಆಗಿರೋ ಕಿಚನ್ ಟಿಪ್ಸ್ಗಳನ್ನು ನೋಡ್ಕೊಂಬರೋನು ಬರ್ರಿ. ನೋಡ್ರಿ, ಬೆನ್ನಿ ಅದು ತೆಗ್ದಿರ್ತೀವ್ರಿ, ಆದ್ರೆ ಅದ್ರದ್ದು ಬೋಗಾಣಿಯೊಳಗೆಲ್ಲ ಇದು ಬೆನ್ನಿ ಕೂತ್ ಬಿಟ್ಟಿರ್ತೈತಿಲ್ಲ. ಹಿಂಗೆ ಈ ಜಿಡ್ಡನ್ನು ನಾವೇನು ಮಾಡ್ತೀವಿ, ಸಿಂಪಲ್ ಆಗಿ ವಿಮ್ ಜೆಲ್ಲೋ ಅಥವಾ ಸೋಪನ್ನು ಹಚ್ಚಿ ತೊಳಿತೀವಿ. ಆದ್ರೆ ಅದು ತೊಳಿ ಬಾರ್ ಏನಿರ್ತೈತಲ್ಲ, ಅಂದ್ರೆ ಇದೇನಂತಾರ ತಂತಿ ಖಾತೆ ಅಂತಾರಲ್ಲ, ಅದಕ್ಕೆಲ್ಲ ಈ ಜಿಡ್ಡು ಹತ್ತಿ ಬಿಡ್ತೈತಲ್ಲ. ಹಂಗೆ ಹತ್ತದ್ಲ ಆರಾಮಾಗಿನ ಇದನ್ನ ಜಿಡ್ಡನ್ನು ಕ್ಲಿಯರ್ ಮಾಡ್ಕೊಳಕ್ಕೆ ಸಿಂಪಲ್ ಆಗಿರೋದ ಟಿಪ್ಸನ್ನು ಹೇಳ್ತೀನಿ, ಫಾಲೋ ಮಾಡಿರಿ. ಇದಕ್ಕೆ ನೋಡ್ರಿ, ಉಗುರು ಬೆಚ್ಚಗೆ ನೀರು ಇರ್ತಾವಲ್ಲ, ಉಗುರು ಬೆಚ್ಚಗೆ ನೀರನ್ನು ಕಾಸ್ಕೊಂಡ್ಬಿಡ್ಬೇಕು. ಉಗುರು ಬೆಚ್ಚಗೆ ಆಗುವಷ್ಟ ಅದನ್ನು ನಾವೇನು ಈ ಮಿಕ್ಸರ್ ಜಾರ್ ಆಗಿರ್ಬೋದು, ಬೋಗಾನಿ ಆಗಿರ್ಬೋದು, ಅಂದರೆ ಬೆಣ್ಣೆ ತೆಗಿಯೋಕೆ ಏನೇನು ಏನಂತಾರ ಪಾತ್ರೆನ ಯೂಸ್ ಮಾಡಿರ್ತೀವಲ್ರಿ, ಅದೆಲ್ಲಕ್ಕೂ ಈ ರೀತಿ ಸ್ವಲ್ಪ ಬಿಸಿನೀರು ಹಾಕಿ ಇದನ್ನು ಈ ರೀತಿ ಕೈಯಿಂದನ ತೊಳ್ಕೊಂಬಿಡ್ರಿ. ಒಂದು ಸ್ವಲ್ಪನೂ ಜಿಡ್ಡು ಉಳಿಯಂಗಿಲ್ಲ. ನೋಡ್ತಿರ್ಬೋದು, ಕಾಣಿಸ್ತೈತಲ್ಲ, ಇಷ್ಟು ಕ್ಲಿಯರ್ ಆಗೈತಿ ನೋಡ್ರಿ. ಇಷ್ಟ ಐತಿ. ಇವಾಗ ಇದನ್ನು ಇನ್ನೊಂದು ಸಾರಿ ಏನೈತಿ, ನಾವು ನಾರ್ಮಲಾಗಿ ವಿಮ್ ಜೆಲ್ ಹಚ್ಚಿ ತಿಕ್ತೀವಲ್ರಿ ಬಾಂಡೆ, ಆ ರೀತಿ ತಿಕ್ಕರೆ ಮುಗೀತು, ಹಸನ್ ಆಗ್ತೈತಿ. ಡೈರೆಕ್ಟ್ ಆ ರೀತಿ ತಿಕ್ಕೋದ್ರಿಂದ ಎಲ್ಲ ಬಾಂಡೆಗೂ, ಉಳಿದೆಲ್ಲ ಬಾಂಡೆಗೂ ಈ ರೀತಿ ಜಿಡ್ಡನ್ನು ಅಂದ್ರೆ ಬೆನ್ನಿ ಜಿಡ್ಡು ಹತ್ತು ಸಾಧ್ಯತೆ ಇರ್ತೈತಿ. ಹಾಗಾಗಿ ಈ ರೀತಿ ಫಾಲೋ ಮಾಡಿರಿ. ಭಾಳ ಅಂದ್ರೆ ಭಾಳ ಜಲ್ದಿ ಕ್ಲಿಯರ್ ಆಗ್ತೈತಿ. ಜಿಡ್ಡು ಒಂದು ಸ್ವಲ್ಪ ಉಳಿಯಂಗಿಲ್ಲ ಮತ್ತು ಕೈಗೂ ಹತ್ತಂಗಿಲ್ಲ. ನೋಡ್ತಿರ್ಬೋದು ನೋಡ್ರಿ, ಎಷ್ಟು ಈಸಿಯಾಗಿನ ಇದನ್ನು ಕ್ಲಿಯರ್ ಮಾಡ್ಕೋಬೋದಲ್ಲ. ಇದೇ ರೀತಿ ಎಲ್ಲ ಸಾಮಾನನ್ನು ಕ್ಲಿಯರ್ ಮಾಡ್ಕೊಂಡ್ರೆ ಮುಗೀತು. ಈ ಟಿಪ್ಸ್ ಫಾಲೋ ಮಾಡಿರಿ, ಭಾಳ ಅಂದ್ರೆ ಭಾಳ ಯೂಸ್ ಆಗ್ತೈತಿ ನಿಮಗೂ. ಇವಾಗ ನೋಡ್ರಿ, ಇಲ್ಲಿ ಅಡುಗೆ ಮಾಡುವಾಗ ಎಣ್ಣೆ ಬಿದ್ದು ಬಿಡ್ತೈತಲ್ಲ ಗ್ಯಾಸ್ ಕಟ್ಟಿ ಮೇಲೆ ಎಣ್ಣೆ ಬಿದ್ದಿದ್ದು ಕಾಣಿಸ್ವಲ್ತು ಅನ್ನಿಸ್ತೈತಿ ನಿಮ್ಗೆ. ನೋಡ್ತಿರ್ಬೋದು, ಕೈ ಹಚ್ಚಿ ತೋರ್ಸತ್ತೀನಲ್ಲ. ಈ ಎಣ್ಣೆನ ಆರಾಮಾಗಿನ ತಗೊಬೇಕು ಅಂದ್ರೆ ನಾವು ಈಗ ಅರ್ಬಿಯಿಂದ ಒರೆಸ್ರೆ ಎಲ್ಲ ಕಡೆ ಆಗಿಬಿಡ್ತೈತಲ್ರಿ, ಅಷ್ಟಕ್ಕನ ಇಡೀ ಗ್ಯಾಸ್ ಕಟ್ಟಿ ತೊಳ್ಕೊತ್ಕೊಂಡ್ರಕ್ಕೆ ಆಗಂಗಿಲ್ಲಲ್ಲ. ಸಿಂಪಲ್ಲಾಗಿ ಗೋಧಿ ಹಿಟ್ಟನ್ನು ಇದ್ರ ಮೇಲೆ ಈ ರೀತಿ ಉದುರಿಸ್ಬಿಡ್ರಿ. ನೋಡ್ರಿ, ಈ ರೀತಿ ಗೋಧಿ ಹಿಟ್ಟು ಹಾಕಿಬಿಡಬೇಕು. ಹಾಕಿ ಒಂದು ಚಾಕುನೋ ಅಥವಾ ಒಂದು ಕಡ್ತಾರೋ ಅಂದ್ರೆ ಒಂದು ಚೂಪ್ ಅಂದು ಏನಾದರೂ ಒಂದು ತೊಗೊಂಡು ಇದನ್ನು ಕರೆಕ್ಟಾಗಿ ಗಾಳೆ ಮಾಡ್ಕೊಂಡ ತುಂಬಿ ಚೆಲ್ಲಿಬಿಟ್ರೆ ಮುಗೀತು. ಗೋಧಿ ಹಿಟ್ಟು ತೊಗೋಬೇಕತ್ತೇನೂ ಇಲ್ಲ, ಅಕ್ಕಿ ಹಿಟ್ಟನ್ನು ತೊಗೋಬೋದು ಮತ್ತು ಮೈದಾ ಹಿಟ್ಟನ್ನು ತೊಗೋಬೋದ್ರಿ. ಗೋಧಿ ಹಿಟ್ಟು ತೊಗೋಬೇಕತ್ತೇನೂ ಇಲ್ರಿ. ನಿಮ್ಗೆ ಯಾವುದಾದ್ರೂ ಹಿಟ್ಟು ತೊಗೋರಿ. ಈ ರೀತಿ ಮಾಡೋದ್ರಿಂದ ಟೈಮ್ ಭಾಳ ಸೇವ್ ಆಗ್ತೈತಿ. ಅಂದ್ರೆ ಎಣ್ಣೆ ಬಿತ್ತಂದ್ರೆ ಇಡೀ ಗ್ಯಾಸ್ ಕಟ್ಟಿ ಎಲ್ಲ ವಿಮ್ ಜೆಲ್ ಹಚ್ಚಿ ತೊಳ್ಕೊತ್ಕೊಂಡ್ರದಾಗ್ತೈತಲ್ಲ, ಎಲ್ಲ ಕಡೆ ಎಣ್ಣೆ ಹತ್ತಿ ಬಿಡ್ತೈತಿ. ಅದು ತಿಕ್ಕಾಕೆ ಹೋಗಿ ಅಂದ್ರೆ ಅರ್ಬಿಲೆ ಒರ್ಸಕ್ಕೆ ಹೋಗಿ ಈ ರೀತಿ ಅಲ್ಲಿದಲ್ಲಿ ನಾವು ಸ್ವಲ್ಪ ಹಿಟ್ಟು ತೊಗೊಂಡು ಉದುರಿಸಿ ಈ ರೀತಿಯ ಹಿಟ್ಟನ್ನು ಈ ಚಮಚದಿಂದ ಅಥವಾ ಈ ರೀತಿ ಕಡ್ತಾರದಿಂದ ಚಾಕುದಿಂದ ಎಲ್ಲನೂ ಗಾಳೆ ಮಾಡಿ ಈ ರೀತಿ ತುಂಬಿ ಚೆಲ್ಲಿಬಿಟ್ರೆ ಲಾಸ್ಟಿಗೆ ಒಂದು ಕಾಟನ್ ಅರ್ಬಿ ತೊಗೊಂಡ ಈ ರೀತಿ ಒರೆಸಿ ಬಿಡೋದ್ರಿ. ನೋಡ್ತಿರ್ಬೋದು ಎಷ್ಟು ಕ್ಲೀನ್ ಕಾಣಿಸತೈತಿ. ಒಂದು ಸ್ವಲ್ಪನೂ ಜಿಡ್ಡು ಅನ್ನೋದು ಉಳ್ದಿಲ್ಲ, ಅಂದ್ರೆ ಎಣ್ಣೆ ಆಯಿಲ್ ಅನ್ನೋದೇನು ಉಳ್ದೇ ಇಲ್ಲರಿ, ಅಷ್ಟು ಕ್ಲೀನ್ ಆಗೈತಲ್ಲ. ಈ ಟಿಪ್ಸು ಫಾಲೋ ಮಾಡಿರಿ, ನಿಮಗೂ ಯೂಸ್ ಆಗ್ಬೋದು. ನೋಡ್ರಿ, ಮಿಕ್ಸರ್ ಜಾರ್ ಇರ್ತಾವಲ್ಲ, ಮಿಕ್ಸರ್ ಜಾರ ಹಿಂದಿನ ಸೈಡ ಈ ರೀತಿ ಹೊಲಸು ಕೊಟ್ಟು ಬಿಟ್ಟಿರ್ತೈತಲ್ರಿ. ನೋಡ್ರಿ, ಇವಾಗ ಒಳಗಿನ ಸೈಡು ಹೊಲಸನ್ನು ಯಾವ ರೀತಿ ತೆಗಿಬೇಕನ್ನೋದು ಇನ್ನೊಂದು ಸಾರಿ ವಿಡಿಯೋ ಮಾಡ್ತೇನೆ ನಾನು. ಇವಾಗ ಮ್ಯಾಲಿಗೆ ಇಲ್ಲ ಕೆಳಗಿನ ಸೈಡ ಮಿಕ್ಸರ್ ಜಾರಿಗೆ ಎಷ್ಟು ಹೊಲಸು ಕೂತೈತಲ್ರಿ, ನಾನು ನಿಮ್ಗೆ ಶೇರ್ ಮಾಡಬೇಕು ಅಂತ ಇನ್ನೂ ತೆಗ್ದಿರಲಿಲ್ಲ, ಹಂಗೆ ಬಿಟ್ಟಿದ್ನಿ. ನೋಡ್ರಿ, ಇವಾಗ ಇದಕ್ಕನ ನಾನು ಈ ಸಿಂಪಲ್ ಆಗಿರುವಂಥ ಒಂದೆರಡು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡ ಇದನ್ನು ಕ್ಲಿಯರ್ ಮಾಡ್ತೇನೆ. ನೋಡ್ರಿ, ಸೋಡಾ ಇರ್ತೈತಲ್ಲ, ಅಡುಗೆ ಸೋಡಾ, ಇದ್ರ ಮೇಲೆಲ್ಲ ಉದುರಿಸ್ಬಿಟ್ಟ ನಿಂಬೆ ಹಣ್ಣಿನ ರಸನ ಇದ್ರ ಮೇಲೆ ಈ ರೀತಿ ಹಾಕೊಂಡ್ಬಿಡ್ಬೇಕ್ರಿ. ಇದೇನು ಅಲ್ಲಾಡ್ಸೋಕ್ಕೇನು ಹೋಗಬೇಡ್ರಿ. ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿನ ಇದು ಕ್ಲಿಯರ್ ಆಗ್ತೈತಿ. ಎಷ್ಟು ವರ್ಷದ ಮಿಕ್ಸಿ ಜಾರ್ ಹಳಿ ಇದ್ರೂ ಇದನ್ನು ಆರಾಮಾಗಿನ ಕ್ಲೀನ್ ಮಾಡ್ಕೋಬಹುದು. ನೋಡ್ತಿರ್ಬೋದು, ಇಲ್ಲಿ ಈ ರೀತಿ ಹಾಕಿನಲ್ಲ, ರಸ ಹಾಕಿದ್ಮೇಲೆ ಮುಗೀತು. ಒಂದು 5 ರಿಂದ 10 ಮಿನಿಟ್ ಇದನ್ನು ಇಷ್ಟ ಬಿಟ್ಬಿಡ್ರಿ. ಅಂದರೆ ಜಾಸ್ತಿ ಜಿಡ್ಡಾಗಿತ್ತು ಅಂದ್ರೆ ಜಾಸ್ತಿ ಹೊತ್ತು ಬಿಡ್ರಿ, ಸ್ವಲ್ಪ ಇತ್ತು ಅಂದರೆ ಏನು ಜಾಸ್ತಿ ಹೊತ್ತು ಬಿಡೋದು ಬೇಡ. ನೋಡಿರಿ, ಇಷ್ಟು ಬಿಟ್ಟಿನಲ್ಲ. ಇವಾಗ ಒಂದು ಟೂತ್ ಬ್ರಷ್ ಇರ್ತೈತಲ್ರಿ, ವೇಸ್ಟ್ ಆಗಿರೋ ಬ್ರಷ್ ಇರ್ತೈತಲ್ಲ, ಹಲ್ತಿಗೂ ಬ್ರಷ್, ಅದ್ರಲ್ಲೇನ ಇದನ್ನು ಕರೆಕ್ಟಾಗಿ ಈ ರೀತಿ ತಿಕ್ಕೊಂಬಿಡ್ಬೇಕು. ಇಷ್ಟ ಐತಿ, ಭಾಳ ಏನೂ ಕಷ್ಟ ಇಲ್ಲ ಮತ್ತು ಭಾಳ ಅಂದ್ರೆ ಭಾಳ ಕ್ಲೀನ್ ಆಗ್ತೈತಿ.
ನೋಡ್ರಿ ಇವಾಗ ಒಂದು ಪ್ಲೇಟ್ ಒಳಗೆ ತೋರಿಸ್ತೆ ನಾನು ಅದನ್ನು ಚೆಲ್ಲಿ ಎಷ್ಟು ಹೊಲಸು ಬಂದೈತಲ್ಲ ಅಲ್ಲಿರೋ ಜಿಡ್ಡೆಲ್ಲ ಕ್ಲಿಯರ್ ಆಗೈತೆ ನೋಡ್ತಿರ್ಬೋದು. ಅದು ಇದು ಇತ್ತಲ್ಲ ಅಲ್ಲಿ ಕಾಣಿಸ್ತೈತೆ ನಿಮ್ಗೆ ಎಷ್ಟು ಕ್ಲಿಯರ್ ಆಗೈತಿ ಅನ್ನೋದ. ಇವಾಗ ಇದಕ್ಕೆ ಇನ್ನೊಂದು ಸಾರಿ ನೀರನ್ನು ಹಾಕೊಂಬಿಡ್ರಿ. ನೀರು ಹಾಕೊಂಬಿಟ್ಟ ಇದನ್ನು ಇನ್ನೊಂದು ಸಾರಿ ಸ್ವಚ್ಛಂಗಿ ತೊಳ್ಕೊಂಬಿಡ್ರಿ. ಒಂದೆರಡು ಸಾರಿ ಸ್ವಚ್ಛಂಗಿ ತೊಳ್ಕೊಂಬಿಟ್ರಿ ಅಂದ್ರೆ ಮುಗೀತು. ಸಿಂಪಲ್ ಆಗೈತಿ. ಈ ಟಿಪ್ಸು ಭಾಳ ಯೂಸ್ ಆಗ್ತೈತಿ. ಇವು ಯಾವಾಗ ಮಿಕ್ಸರ್ ಜಾರ್ ಹೊಲಸು ಅನ್ನಿಸ್ತೈತಲ್ಲ ನೋಡ್ರಿ, ಬಾಂಡೆ ತಿಕ್ಕಾಕ ಆರಾಮಾಗಿನ ಸಿಂಪಲ್ ಆಗಿರೋ ಟಿಪ್ಸ್ ಫಾಲೋ ಮಾಡ್ರಿ. ಜಲ್ದಿನ ಬಾಂಡೆ ತಿಕ್ಬೋದು ಮತ್ತು ಕೈ ಎಲ್ಲ ಡ್ರೈ ಆಗಂಗಿಲ್ಲ. ಅಂದ್ರೆ ಒರಟು ಆಗ್ತೈತಲ್ಲ ಬಾಂಡೆ ತಿಕ್ಕ ಮೇಲೆ ಕೆಲವೊಬ್ಬರಿಗೆ ಹಾಗೇನೂ ಆಗಂಗಿಲ್ಲ. ಈ ರೀತಿ ಬಾಂಡೆ ತಿಕ್ಕು ಖಾತೆ ಇರ್ತೈತಲ್ರಿ, ಈ ರೀತಿ ಖಾತೆನ ತಗೋರಿ. ತಗೊಂಡು ನೋಡ್ರಿ ಬಾಟಲ್ ಇರ್ತಾವಲ್ಲ ಈ ರೀತಿ ವೇಸ್ಟ್ ನೀರಿನ ಬಾಟಲ, ಆ ಬಾಟಲ ಈ ರೀತಿ ಮ್ಯಾಲನ್ನ ಕಟ್ ಮಾಡ್ಕೋಬೇಕು. ನಾ ಗೆರಿ ತೋರಿಸಿನಲ್ಲ ಅಷ್ಟು ಮ್ಯಾಲೆ ಕಟ್ ಮಾಡ್ಕೋರಿ. ನೋಡ್ರಿ ಇಷ್ಟು ಮ್ಯಾಲೆ ಒಂದು ಚಾಕುಗೆ ಒಂದು ಸ್ವಲ್ಪ ಬೆಂಕಿಗೆ ಕಾಸಿಬಿಟ್ಟು ಕಟ್ ಮಾಡ್ಕೋರಿ. ಕರೆಕ್ಟಾಗಿನ ಕಟ್ ಆಗ್ತೈತಿ. ನೋಡ್ರಿ ಇಷ್ಟು ಕಟ್ ಆಗೈತಲ್ಲ, ಇಷ್ಟಾದರೆ ಸಾಕು. ಇದಕ್ಕೊಂದು ಟೋಫನ್ ಬೇಕು. ಈ ರೀತಿ ಅದ್ರ ಬೂಚನ ಅದ್ರ ಟೋಫನ್ಗಿನೂ ಒಂದು ಹೋಲ್ ಮಾಡ್ಕೋಬೇಕು. ಅಂದ್ರೆ ಅದಕ್ಕೊಂದು ತೂತ ಮಾಡಿರಿ. ನೋಡ್ರಿ ಈ ರೀತಿ ಮಾಡ್ರೆ ಸಾಕು. ಇವಾಗ ಸಿಂಪಲ್ಲಾಗಿ ಈ ರೀತಿ ಮಾಡಿದ್ವಿ ಅಂದ್ರೆ ಕೈ ಯಾವುದೇ ಕಾರಣಕ್ಕೂ ಡ್ರೈ ಆಗಂಗಿಲ್ಲ. ಅಂದ್ರೆ ಕಷ್ಟಪಡಲ್ಲ, ನೀಟಾಗಿನ ನಾವು ಬಾಂಡೆನ ಕ್ಲೀನ್ ಮಾಡ್ಕೋಬೋದು. ಒಂದು ದಾರನೋ ಅಥವಾ ಈ ರೀತಿ ಟೈಟ್ ಆಗಿರೋದು ಒಂದು ಏನಾದರೂ ಒಂದು ದಾರ ತೊಗೋರಿ. ತೊಗೊಂಡು ಈ ಖಾತೆ ಒಳಗೆ ಈ ರೀತಿ ಪೋಣಿಸ್ಕೊಂಬಿಡ್ರಿ. ನೋಡ್ತಿರ್ಬೋದು ನಾನು ಪೋಣಿಸಿದ ಕಾಣಿಸ್ತೈತಲ್ಲ ನಿಮ್ಗೆ, ಆ ರೀತಿ ಪೋಣಿಸ್ಕೊಂಬಿಟ್ಟ ನಾವೇನು ಇನ್ಕ ಬಾಟಲ್ನ ಕಟ್ ಮಾಡಿ ತೊಗೊಂಡಿವಲ್ಲ ಅದ್ರದ್ದು ಬೂಚ್ ಅಂದ್ರೆ ಬಾಯಿ ಇರ್ತೈತಲ್ರಿ ಈ ರೀತಿ, ಅದಕ್ಕೆ ಹಾಕಿ ಪೋಣಿಸ್ಕೋರಿ. ನೋಡ್ರಿ ಈ ರೀತಿ ಹಾಕಿ ಪೋಣಿಸ್ಕೊಂಬಿಟ್ಟ ನಾವೇನು ಹೋಲ್ ಮಾಡಿ ಇಟ್ಟಿರ್ತೀವಲ್ಲ ಅಂದ್ರೆ ಬಾಟಲ್ ಬೂಚನ ಟೋಪನನ ಅದಕ್ಕೂ ಇದನ್ನು ಈ ರೀತಿನ ಪೋಣಿಸ್ಕೊಂಬಿಡ್ಬೇಕು. ಪೋಣಿಸ್ಕೊಂಬಿಟ್ಟ ಈ ರೀತಿ ಇದನ್ನು ಬೂಚನ್ನು ಕವರ್ ಮಾಡ್ಕೊಂಬಿಡ್ರಿ. ನೋಡ್ರಿ ಈ ರೀತಿ ಕವರ್ ಮಾಡ್ಕೊಂಬಿಟ್ಟ ಮ್ಯಾಲೆ ಏನೈತಲ್ಲ ಮ್ಯಾಲೆ ಈ ರೀತಿ ಬಂದುಬಿಡ್ತೈತಲ್ರಿ, ಇದಕ್ಕನ ಒಂದೆರಡು ಗಂಟೆ ಹಾಕೊಂಬಿಡ್ರಿ ಟೈಟಂಗಿ. ಅಂದ್ರೆ ಅದು ಇದು ಹೊರಗೆ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿ ಟೈಟಾಗಿ ಗಂಟು ಹಾಕೊಂಬಿಡ್ರಿ. ಅಷ್ಟು ಲೂಜ್ ಯಾಕೆ ಬಿಟ್ಟಿನಿ ಅನ್ನೋದ ಮುಂದೆ ಹೇಳ್ತೀನಿ ನೋಡ್ರಿ. ಇವಾಗ ನಾವು ನಾರ್ಮಲಾಗಿ ವಿಮ್ ಜೆಲ್ಲೋ ಸಾಬೂನು ಯಾವ್ದು ಹಚ್ಚಿ ತೊಗೋತೀವಲ್ಲ ಅದಕ್ಕೆ ಈ ರೀತಿ ಖಾತೆನ ಹಚ್ಚಿ ಬಾಂಡೆನ ಈ ರೀತಿ ತಿಕ್ಕೊಂಬಿಡ್ರಿ. ನೋಡ್ರಿ ಸಿಂಪಲ್ಲಾಗಿ ಭಾಳ ಅಂದ್ರೆ ಭಾಳ ಕ್ಲೀನ್ ಆಗ್ತೈತಿ. ನೋಡ್ತಿರ್ಬೋದು ಈ ರೀತಿ ಮಾಡೋದ್ರಿಂದ ಕೈನೂ ಅವ್ರಿಗೆ ಒರಟಾಗಿಬಿಡ್ತೈತಿ. ವಿಮ್ ಜೆಲ್ಲ ಅಥವಾ ಪೌಡ್ರ್ ಹಚ್ಚು ತಿಕ್ಕೋದ್ರಿಂದ ಈ ರೀತಿ ಈಸಿಯಾಗಿ ತಿಕ್ಕೊಂಬಿಟ್ವಿ ಅಂದ್ರೆ ಕೈ ಏನು ಒರಟು ಆಗಂಗಿಲ್ಲ. ಅಂದರೆ ಡ್ರೈ ಆಗೋದು, ಕೈಗೆ ಅಲರ್ಜಿ ಆಗ್ತೈತಲ್ಲ ಹಾಗೇನು ಆಗಲ್ರಿ. ಬರೀ ಈ ರೀತಿ ಬಾಟಲ್ ಬೂಚನ್ನು ಹಿಡ್ಕೊಂಡು ನೀಟಾಗಿ ಬಾಂಡೆನ ಕ್ಲೀನ್ ಮಾಡ್ಕೋಬೋದು ರೀ. ನಾನು ಒಂದೆರಡು ತಿಕ್ಕಿ ತೋರ್ಸಕತ್ತೀನಿ ನಾನು, ಯಾಕಂದರೆ ವಿಡಿಯೋ ಮಾಡತ್ತೀನಲ್ಲ ಹಾಗಾಗಿ ಮತ್ತು ಆಮೇಲೆ ನಾನು ಮತ್ತೆ ತಿಕ್ಕಿರ ಆಯ್ತು ಅಂತ ಹೇಳಿ. ನೋಡಿರಿ ಎಷ್ಟು ನೀರು ನಾವು ನಾರ್ಮಲಾಗಿ ಯಾವ ರೀತಿ ತಿಕ್ಕಿದಾಗ ಎಷ್ಟು ಸ್ವಚ್ಛ ಆಗ್ತೈತಲ್ಲ ಇವಾಗೂ ಅಷ್ಟು ಸ್ವಚ್ಛ ಆಗೈತಿ. ಸಿಂಪಲ್ ಐತಿ. ನೀವು ಇದನ್ನೊಮ್ಮೆ ಟ್ರೈ ಮಾಡಿರಿ. ನೋಡಿರಿ ಇಷ್ಟಾದ್ರೆ ಮುಗೀತು. ನೀಟಾಗಿನ ಬಂದುಬಿಡ್ತಲ್ರಿ. ನೋಡ್ತಿರ್ಬೋದು ಅಷ್ಟು ಸ್ವಚ್ಛಂಗೆ ಕಾಣಿಸ್ತಾವು. ಇವಾಗ ನಾ ಇನ್ಕ ಇದು ಖಾತೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ನೋಡ್ರಿ, ಇದನ್ನು ತೊಳಿಬೇಕು ಅಂದ್ರೆ ಸಿಂಪಲ್ಲಾಗಿ ಖಾತೆನ ಈ ರೀತಿ ಜಕ್ಕೊಂಬಿಡ್ರಿ. ಬಂದುಬಿಡ್ತೈತೆ ಅದು ಹೊರಗೆ. ಆದರೆ ಅದು ಓಪನ್ ಆಗಿ ಪೂರ ಬರಲ್ಲ, ಅಲ್ಲಿ ಗಂಟು ಹಾಕಿರ್ತೀವಲ್ಲ. ಈ ರೀತಿ ಬಂದಮೇಲೆ ಇದನ್ನು ಸ್ವಚ್ಛಂಗೆ ಈ ರೀತಿ ತೊಳ್ಕೊಂಬಿಡ್ರಿ. ತೊಳ್ಕೊಂಬಿಟ್ಟ ಮತ್ತು ನಾರ್ಮಲಾಗಿ ಆ ರೀತಿ ಮ್ಯಾಲೆ ಜಗ್ಗಿ ಇದನ್ನು ನೇತು ಹಾಕಿಬಿಡ್ಬೇಕ್ರಿ. ಅಂದ್ರೆ ಸಿಂಕ್ ಒಳಗೆ ಏನು ಈ ರೀತಿ ಚಾವಿ ಇರ್ತಾವಲ್ಲ ಅದಕ್ಕೆ ಈ ರೀತಿ ನೇತಾಗಿಬಿಟ್ಟಿವಿ ಅಂದ್ರೆ ಆರಾಮಾಗಿ ನೀರು ಬಸಿತೈತಿ. ಸಿಂಪಲ್ ಆಗೈತಿ. ಇದನ್ನೊಮ್ಮೆ ಟ್ರೈ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.